ಇವ ನೋಡ್ರಪ್ಪ ಫ್ರೆಂಡ್ಸ್, ಈಗ ಟೈಮ್ ಆಗಲಿ 6 ಗಂಟೆ ಆತ್ರಿ. ನಾನು ಎಲ್ಲ ಕೆಲಸ ಮುಗಿಸಿದಾರೆ. ಈಗ ಸಾಯಂಕಾಲದ ಕೆಲಸ ಸನ್ಯಾ ಹೋಗಂದ್ರೆ ಕುಪ್ಪವ್ರ ಮನೆಗೆ ದಾದಿಮ್ಮ ಬಂದಿದ್ರಂತಲ್ಲ, ಕರಿಬೇಕಲ್ಲ ದಾದಿಮ್ಮ ಮನೆಗೆ. ಕರಿಮಗ ಅಂಗಡಿಗೆ ಹಚ್ಚಾಕ ಲೇಟ್ ಆಕೈತೇನೆ ಅಂತ. ಹೌದು, ಇವತ್ತು ಬುಧವಾರ ನೀನು ಅಂಗಡಿ ಬಂದ್ ಮಾಡಿರ್ತಾರೆ. ಯಾಕಂದ್ರೆ ವಾರ ಒಂದು ಮಾಡಕತ್ತಾರಲ್ಲ ಈಗ ಮಂಗಳವಾರ, ಹಂಗಾಗಿ ನೀನು ಅಂಗಡಿ ಬಂದ್ ಮಾಡಿದ್ದಾರೆ ದಾದಿಮ್ಮ. ಇವತ್ತು ಬುಧವಾರ ಜಲ್ದಿನ ಹೋದ್ರನ? ಯಾರ್ಯಾರು ಬಂದ್ರ? ನೀವು ಬಡೆ ಮೀನು ಬಂದ್ರನ? ಇಲ್ಲ, ಬಾಬಾ ಗಾಡಿ ಮೇಲೆ ಬಂದಿದ್ರಂತ ದಾದಿಮ್ಮ ಒಬ್ರ. ಹೌದನ? ಅರ್ಷ ಇಲ್ಲದ. ಹೌದಾ? ಮತ್ತೆ ಮದುವೆನ ಹತ್ರ ಬರಾಕತ್ತೈತಲ್ಲ ಈಗ. ಅಷ್ಟು ಮಜ್ಜಾ ಮದುವೆ ಒಳಗೆ. ಇವತ್ತಾಗಲೇ 1 ತಾರೀಕು, ಇನ್ನೊಂದು 16 ದಿನ ಉಳಿತಾನ. ಎಸ್, ಹೌದಿಲ್ಲ? 16 ದಿನ ಹೆಂಗಾದ್ರು ಕೈದ. ಚಲೋ ಆತ್ ಬಿಡು. ಚಾ ಕುಡಿಬೇಕಿಲ್ಲ? ಉಪ್ಪು ಸಣ್ಣಪ್ಪರ್ ಏನ್ ಮಾಡತ್ತಿದ್ರ? ಬಡೆ ಮೇರೆ ಏನ್ ಮಾಡತ್ತಿದ್ರ? ಫುಲ್ ಕೆಲಸನ ಕೆಲಸ. ಹೌದು, ಜಂಪರ್ ಅವು ಎಲ್ಲ ಹೊಲೆ ಭಾಳ ಅದಾವ ಈಗ. ನಾನ ಒಂದು 3 ಜಂಪರ್ ಹೊಲ್ಯಾಕ ಹಾಕಿ ಬಂದೀನಿ ಈಗ ಮದುವೆಗೆ ಅಂತಂದು ಹೇಳಿ. ಆಮೇಲೆ ನಿಂದು ಡ್ರೆಸ್ ಫಿಟ್ಟಿಂಗ್ ಕೊಡಕ ಮಾಡ್ಸಕ್ ಕೊಟ್ಟು ಬಂದೈತಿ. ಸಾಫ್ಟ್ ಸಿಲ್ಕ್ ಸೀರೆ ಒಳಗೆ ಲಂಗ ಬ್ಲೌಸ್ ಹೊಲಿಸ್ಕೋಬೇಕಿಲ್ಲ. ಅದನ್ನೊಂದು ಹೊಲಿಸ್ಕೋಬೇಕನ. ಸಣ್ಣಪ್ಪಗಂತೂ ಪಾಪ ಪುರುಸತನ ಇಲ್ಲ. ಹಗಲಿ ರಾತ್ರಿ ಹೊಲ್ದಿದ್ದ ಕೆಲಸ ಮಾಡ್ಕೊಂತಾನ ಅದು. ಹೌದಿಲ್ಲ? ಇವ್ರು ಬಡೆ ಮೇರೆ ಏನ್ ಮಾಡತ್ತಿದ್ರು? ಸತ್ಯ ವ್ಯಾಪಾರ ಅವ್ರು ಕುಂತಿದ್ರು. ಸೊಪ್ಪಪ್ಪನ ಹೊಲ್ಕೊಳಕತ್ತಿದ್ಲ ಅವ್ರಿಗೆ. ಅವರು ಜಗದ ಅವ್ರಿಗೆ ಚಲೋ ಆದ್ಬಿಡು. ಮಮ್ಮಿ ಏನ ಸ್ಟಾರ್ಟ್ ಮಾಡಿಲ್ಲ ಮಾಡಾಕ? ಇವು ಸಾಬುದಾನಿ ಇದ್ವು ಒಂದು ಸ್ವಲ್ಪ, ಅವನ್ನ ನೆನೆ ಹಾಕಿದ್ದೆ. ಅಂದ್ರೆ ಸ್ವಲ್ಪ ಬಿಸಿನೀರೊಳಗೆ ಸ್ವಲ್ಪ ನೆನೆ ಹಾಕಿದ್ನೆ, ಜಲ್ದಿನ ನೆಂದ್ಬಿಟ್ಟವು. ಅದಕ್ಕೆ ಅದ್ರದ್ದು ಸ್ವಲ್ಪ ಪಾಯಸ ಮಾಡಿದ್ರಂತ. ಹೌದಾ? ಚಲೋ ಆದ್ಬಿಡು. ಈಗ ಬ್ಯಾಸ್ಕಲ್ಲ, ತಂಪು ಹೊಟ್ಟಿಗೆ. ಹೌದೇನ? ಇವು ಮನೆಯೊಳಗಿದ್ವ ಸ್ವಲ್ಪ, ಅದಕ್ಕೆ ಸ್ವಲ್ಪ ಸ್ವೀಟ್ ಮಾಡಿದಂದ್ರೆ ಎಲ್ಲ ಕುಡಿ ತರ್ತಾರೆ ಅಂತ ಹೇಳಿ ಇವನ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿತ್ತಿಲ್ಲ ಏನು ಸ್ವೀಟ್. ಇಲ್ಲ, ಅದು ಈಗ ಕುದಿಸಾಕತ್ತೇನೆ ಅಷ್ಟ. ಅವ್ ನೆನೆ ಹಾಕಿದ್ ನೀರೊಳಗನ ಕುದಿಸಾಕತ್ತೇನೆ. ಹಾಲು ಅದಾವ. ಇದಕ್ಕೆ ಗಟ್ಟಿ ಎಲ್ಲ ಹಾಕಿ ಮಾಡಿದ್ನಂದ್ರೆ ಇನ್ನೂ ಟೇಸ್ಟ್ ಆಕತಿ. ಇವನು ನೆನೆ ಹಾಕಿದ್ನೆಲ್ಲ ಇವ್ ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಹೊತ್ತು, ಭಾಳ ಬೇಡ, ಯಾಕಂದ್ರೆ ಫಸ್ಟ್ ನೆಂದ್ಬಿಟ್ಟವು. ಇವು ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಹಾಲು ಅದನ್ನು ಹಾಕಿ ಮಾಡೋಣ. ಮಸ್ತ್ ಟೇಸ್ಟ್ ಆಕತಿ ಶಾಬಕ್ಕಿ. ಹೌದಿಲ್ಲ? ತಿಂದು ಎಣ್ಣೆ ಇಲ್ಲ ಒಂದ್ಸಲ? ಆರಾಮಿರಂಗಿಲ್ಲಲ್ಲ, ಜ್ವರ ಅದು ಬಂದಿರ್ತೈತಲ್ಲ, ಅವಾಗ ಇದು ಸಾಬುದಾನಿ ಗಂಜಿನ ಮಾಡಿಕೊಡ್ತಿದ್ರು ಅವಾಗ ದಾದಿಮ್ಮ. ಅದ ನೆನೆ ಇಟ್ಟು ಇವನ್ನೆಲ್ಲ ಕಾಳು ತೆಗೆದು ಬರೀ ಅದ ನೀರೊಳಗನ ಹಿಂಗೆ ಗಂಜಿ ಮಾಡಿ ಕೊಡ್ತಿದ್ರು ಅವಾಗ. ಮತ್ತು ನಾವು ಮಾಡ್ಕೊಂಡು ಕುಡ್ದೀವಿ. ದಾದಿಮ್ಮನ ಹೇಳಿದ್ರು ನಮ್ಗೆ ಹಿಂಗೆ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ತಂಪಾಕದ ಅಂತ ಹೇಳಿ. ಬಟ್ ಹೊಟ್ಟೆ ಆದರ್ಗನ ಇದ ಮೇನ್, ಇದು ಹೊಟ್ಟೆ ತಂಪು ಅನ್ನಿಸ್ತೈತಿ. ನನಗೆ ಹೊಟ್ಟೆನೂ ಹೋದಾಗ ಮಾಡಿ ಕೊಟ್ಟೈತೆ. ನಿನಗೆ ಇದು ಅದು ಒಣ ಹೊಟ್ಟೆ ಮುರಿಯಾಕತ್ತೈತಿ ನಿನಗೆ. ಈಗ ಅತ್ತಾಗ ಅವಾಗಿಂದ ಇವಾಗಿಂದ ಎಲ್ಲ ಸೇರಿಸಿ ಒಂದು 2 ಕಪ್ ಕುಡಿದ್ಬಿಡುವಂತೆ ಮಾಡೋದ್ರಾಗ. ಕುದ್ದವ ನೋಡವು, ಮಸ್ತ್ ಕುದ್ದವ. ಈಗ ಅದಕ್ಕೆ ಹಾಲು ಹಾಕಿಬಿಡೋಣ. ಇವು ಆಕಳ ಹಾಲು ಬಿಸಿ ಮಾಡಿಟ್ಟಿದ್ದೀವಿ ಒಂದು ಫಸ್ಟ್. ಯಾಕಂದ್ರೆ ಎಕ್ದಮ್ ಹಂಗೆ ಹಾಕ್ಬಾರ್ದು, ಯಾಕಂದ್ರೆ ಈಗ ಬ್ಯಾಸ್ಗೆಲ್ಲ ಹಾಲು ಹಂಗೆ ಹಾಕಿಬಿಟ್ಟು ಅಂದ್ರೆ ಹೊಡಿತಾವೆ. ಮತ್ತು ಹೊಡೆದು ಅಂದ್ರೆ ಇದು ಪಾಯಸ ಚಲೋ ಆಗಂಗಿಲ್ಲ. ಸ್ವಲ್ಪ ಹಾಲು ಅದು ಹಾಕ್ತೇನೆ ತಡಿ. ಇಷ್ಟು ಹಾಲು ಹಾಕಿದ್ನೆ. ಆಮೇಲೆ ಇದಕ್ಕೊಂದು ಸ್ವೀಟ್ ಭಾಳ ತಿನ್ನೋರು ಭಾಳ ಹಾಕ್ಕೋಬೋದ್ರಿ ಸಕ್ಕರೆನ. ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ಬೇಕಂತಂದು ಹೇಳೋರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೀತೈತ್ರಿ. ನಾನು ಇಲ್ಲೊಂದು ಮಿಲ್ಕ್ ಮಾಡಿ ಹಾಕ್ಬೇಕೇನು ಈಗ? ಇತ್ತಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಾನು ನಡೀತೈತಿ. ನಮ್ಮ ಮನೆಗೆ ಐತಿ. ಮನೆ ನಾವು ಇದನ್ನು ಎದಕ್ಕೆ ಮಾಡಕ್ಕೆ ತೊಗೊಂಬಂದಿದ್ವಲ್ಲ, ಐತಿ. ಹಾಕೋಣ, ಹಾಕಿದ್ರೆ ಟೇಸ್ಟ್ ಆಕತಿ. ಅದಿಲ್ಲ? ಸಕ್ಕರೆ ಎಲ್ಲ ಕರಗಲಿ. ಸಾಬುದಾನಿ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಹೆಚ್ಚಿಗಿದ್ರೆ ಮತ್ತು ಸೂಪರ್ ಆಕತ್ತದು. ಅದು ಸ್ವಲ್ಪ ಯಾಕಂದ್ರೆ ಚಲೋ ಆಗಂಗಿಲ್ಲ ಅದು. ಸನ್ಯಾ, ಸಕ್ಕರೆ ಅಂತ ಕುದ್ದು ಇಲ್ಲ ಮತ್ತು ಉಕ್ಕು ಬರಾಕತ್ತೈತಿ. ಸ್ವಲ್ಪ ಹಿಂಗೆ ಕೈಯಾಡ್ ಅಂತಡಿ, ಯಾಕಂದ್ರೆ ಅದು ಉಕ್ಕು ಬರೋದು ಕಡಿಮೆ ಆಕತ್ತೆ. ಇದಕ್ಕೆ ಇದನ್ನು ಹಾಕೋಣ. ಏನು ಅದು ಮಿಲ್ಕ್ ಮೇಡ. ಟೇಸ್ಟ್ ಆಕತ್ತಲ್ಲ ಮಿಲ್ಕ್ ಮೇಡ್ ಹಾಕಿದ್ವು ಅಂದ್ರೆ. ಹಂಗೆ ತಿನ್ನಕ್ಕೆ ಒಳ್ಳೆ ಇಷ್ಟ ಆಗ್ತೈತೆ ಅದು. ತಿಂದ ಅರ್ಧ ಡಬ್ಬಿ ಖಾಲಿ ಮಾಡ್ರಿ ನೀವು. ಮತ್ತು ನೀ ಏನು ಸ್ವೀಟ ಮಾಡಿದ್ದಿಲ್ಲ, ಅದಕ್ಕೆ ನಾನು ತಿನ್ನಾಕತ್ತಿದ್ದೆ. ಚಲೋ ಮಾಡಿದ್ ಬಿಡು. ಹಾಕ್ಲಾಗ ಅದು ಮಿಲ್ಕ್ ಮೇಡ. ಏನು ಮಮ್ಮಿ? 2 ಸ್ಪೂನ್ ಸಾಕ? ಸಾಕು ಬಿಡು. ಕರಗ್ತೈತೇನು ಇದ್ರೊಳಗೆ? ಕೈಯಾಡಿದೆ. ಅಯ್ಯ ಮಿಲ್ಕ್ ಮೇಲೆ ಕೆಳಗೆ ಹೋಗಿತ್ತು, ಅದನ್ನು ಕೈಯಾಡು. ಇದು ಚಮಚಕ್ಕೆ ಹತ್ತಿರ್ತದೆ. ಸಾಕಲ್ಲ? ಇದಕ್ಕೆ ಬೇಕಂದ್ರೆ ಬಾದಾಮ್ ಪೌಡ್ರ್ ಸಿಗ್ತೈತಲ್ರಿ ಅಂಗಡಿ ಒಳಗೆ, ಅದನ್ನು ಹಾಕೋಬೋದ್ರಿ. ಸಾಕು ನೀ ಹಂಗೆ ಚಮಚ ಕರ್ಗೋ ತನಕ ಅದ್ರೊಳಗೆ ಹಾಕೋಬೋದ್ರಿ ಫ್ರೆಂಡ್ಸ. ಏನ್ರಿ ಬಾದಾಮ್ ಪೌಡ್ರ್, ಅದು ಟೇಸ್ಟ್ ಆಗ್ತೈತ್ರಿ. ನೋಡಿ ಕಲರ್ ಚೇಂಜ್ ಆಯ್ತಲ್ಲ ಒಂದಿಟ್ಟು ಅಲ್ಲ ಸನ್ಯಾ?
ಇದಕ್ಕೆ ಇದನ್ನ ಹಾಕೋಣ ಇದೈತಲ್ಲ ವೆನಿಲಾ ಫ್ಲೇವರ್. ಹಾಂ ಅದೊಂದು ಸ್ವಲ್ಪ ಹಾಕು. ಬ್ಯಾಡ ಇವಾಗ ಹಾಕಿ ಮಮ್ಮಿ. ಅದು ಹಾಕಿದ್ರೆ ಏನಂದಾರ ಅದಕ್ಕೆ ಸ್ವೀಟಿಗೆ ಒಂದು ಕಳ ಫಿನಿಶ್ ಎಂಡಿಂಗ್. ಮಮ್ಮಿ ಏನು ಮಾಡಾಕತ್ತೀನಿ? ಪೂರ್ತಿ ಬಾಟಲ್ ಹಾಕ್ಬೇಕಂತೈತೇನ? ಒಂದೆರಡು ಹನಿ ಹಾಕ್ತೀನಿ ನೋಡೋಣ, ಭಾಳ ಹಾಕಂಗಿಲ್ಲ. ಬಿತ್ತನ ಹಾಂ ಒಂದು ಇನ್ನೊಂದು ಹನಿ ಹಾಕದಕ್ಕೆ 3 ಹನಿ ಹಾಕಿ 3 ಹನಿ ಹಾಕ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. 3 ಹನಿ ಹಾಕಿ ಮಮ್ಮಿ. ಮಮ್ಮಿ ಇದೇನು ಎಣ್ಣೆ ಅಲ್ಲದ ತುಪ್ಪ ಅದ. ತುಪ್ಪ ಇಲ್ಲಿ ಇವು ಅದ ಒಂದ್ಸಂದೇಳು ದ್ರಾಕ್ಷಿ, ಅವು ಇವು ಒಂಥರ ಖಾಲಿ ಆಗ್ಯಾವ. ಇವನ್ನ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಹಾಕಂತಾರೆ, ಟೇಸ್ಟ್ ಆಗ್ತದೆ ಮತ್ತೊಂದಿಟ್ಟು. ಇವು ಏನಂತಾರೆ ಇದಕ್ಕೆ? ಶೇಂಗಾ ಆದಂಗೆ ಹಾಕವಿಲ್ಲ ಇದು? ಇವಾಗ ಹಿಂಗೆ ಮಾಡಿ ತೊಳಗಿ ಮನೆಗೆ ಅದೇನೋ ಸ್ವೀಟ್ ಮಾಡಾಕತ್ತಿದ್ದೆ. ಇವು ತುಪ್ಪ ಭಾಳ ಅಂದ್ರೆ ಭಾಳ ಬಿಸಿ ಆಗ್ಬಿಟ್ಟೈತಿ. ಅದ್ರೊಳಗೆ ಹಾಕ್ಬಿಟ್ಟೀನಿ, ಹೊತ್ತು ಹುರ್ಕಡ್ಲಾಗಿ ಶೇಂಗಾ ಹೋಗಿ ಕರ್ರಗೆ ಬೀಜ ಆದಂಗೆ ಆಗ್ಬಿಟ್ಟದು. ಹೋಗವು ಮತ್ತೆ ಮಾಡೋ ಕೆಲಸ ಅಂತಾವಲ್ಲ, ಏನು ಮಾಡ್ತೀವಿ ನೋಡಿ. ಹಂಸಂಗಿರ್ತದೆ ಮತ್ತೆ ಹೋಗಿ ಸಾಕು ತಡಿ ಒಂದೊಂದು ಇವಾಗ ಆಗ್ತಂದು ತುಪ್ಪದೊಳಗೆ. ಅವು ಆಗಲಿಲ್ಲ ಅಂದ್ರೆ ಒತ್ತು ಬೇಡ ನಾವು ಸಾಕ್ಬಿಡು ಮಮ್ಮಿ. ಅಕ್ಕ ತಡಿ ನೋಡಲ್ಲಿ ಕರ್ರಗ ಹಾಕತ್ತವ ಮತ್ತೆ. ತಡಿ ಹಿಂಗೆ ಯಾವ್ಯಾಕತ್ತವಲ್ಲ ಮಮ್ಮಿ? ಆದ್ರೆ ಅವು ಟೇಸ್ಟ್ ಆಕತ್ತೆ. ಇಲ್ಲ ತಮ್ಮನ ಜೊತೆ ಮಂಡಿದಿರ್ಬೇಕು ಅವ್ನು ಮಾತು ಕೇಳಲ್ಲ. ಹೌದು, ಪಾಪ ತಮ್ಮನ ಅಷ್ಟ ಮಂಡ್ಯದ, ನೀವು ಮಂಡಿಲ್ಲಲ್ಲ. ನೋಡಿ ಹೆಂಗಾದ ಅದು ನನಗೆ ಹೆಂಗೆ ಗೊತ್ತಾಕೈತಿ ಅಂತೇಳಿ. ನೋಡ ಹೆಂಗಾದವು ಸೇಮ್ ಶೇಂಗಾಗತ್ತೆ ಆಗಿಲ್ಲ. ಅಯ್ಯ ತೆಲಕತ್ತಲ್ಲ ಅವು. ಇಟ್ಸ್ ಮೈ ಓನ್ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ. ನೋಡ್ರಿ ಫ್ರೆಂಡ್ಸ, ಒಂದು ಮಸ್ತ್ ಸಾಬುದಾನ ಪಾಯಸ ಟೇಸ್ಟ್ ಮಾಡಿ ಹೇಳಿ ಮಮ್ಮಿ. ತಡಿ ಏನೋ ಸುಡಾಕತ್ತದ ಹಂಗೆ ಅದನ್ನ ಕುಡಿದು ಹೇಳ್ಬೇಕ. ನೀನ ಕುಡಿದು ಹೇಳ್ಬಿಡ ಅನ್ಕಂದ್ರೆ ನಾನು ಬದಲು ಏನಾದ್ರಪ್ಪ. ಈಗಂತ ನೋಡ್ರಿಪ್ಪ, ನಾವು ಸಾಬುದಾನೆದು ಪಾಯಸ ಮಾಡಿದ್ದಾತ್ರಿ, ಅಂದ್ರೆ ಸಬ್ಬಕ್ಕಿ ಪಾಯಸ ಮಾಡಿದ್ದಾತ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ, ಮಸ್ತ್ ಆಗಿತ್ತು ರೀ. ಎಲ್ಲರೂ ಕುಡಿದ್ವಿ. ಮ್ಯಾಗ ಸ್ವಲ್ಪ ಅನ್ನ ಊಟ ಮಾಡಿ ಈಗ ಮಕ್ಕಳಾಗತ್ತೀವಿ ನೋಡ್ರಿ. ಯಾಕಂದ್ರೆ ಬೆಳಿಗ್ಗೆ ಜಲ್ದಿ ಎದ್ದು ದವಾಖಾನೆಗೆ ಒಂದು ಹೋಗ್ಬೇಕಲ್ರಿ, ಹಾಗಾಗಿ ಈಗ ಮಕ್ಕಳಾಗತ್ತೀವಿ ರೀ. ಹುಡುಗರು ಮಕ್ಕಳಾಗತ್ತೀವಿ ರೀ, ನಾ ಏನು ಮಕ್ಕಳಾಗತ್ತಿಲ್ಲ ರೀ, ನಮ್ಮ ಮನೆಯವ್ರು ಮಕ್ಕಳಾಗತ್ತಿಲ್ಲ ರೀ. ಯಾಕಂದ್ರೆ ಒಂದು ಕಾರ್ಟೂನ್ ವೀಡಿಯೋ ಮಾಡ್ಬೇಕ್ರಿ ನಾಳೆ ಬೆಳಿಗ್ಗೆ ಬಿಡಕ್ಕೆ. ಆ ಕಾರ್ಟೂನ್ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಆಮೇಲೆ ಮಕ್ಕೊಂತೀವಿ. ಮತ್ತು ದಿನ ಹಂಗೆ ಮಾಡಾಕತ್ತೀವಿ ರೀ. ಈಗ ದವಾಖಾನೆಗೆ ಹೋಗಿ ಬಂದು ಕುಳ್ಗಂದ್ರೆ ಸುಸ್ತಾಗ್ತದೆ ರೀ, ಬಿಸಿಲು ಒಂದು ಅದು ಒಂದು, ಹಾಗಾಗಿ ಮಾಡೋಕ್ಕನ ಆಗಂಗಿಲ್ಲ. ಮತ್ತು ಕೆಲಸ ಒಂದು ಇರ್ತಾವೆ ಬಂದಮೇಲೆ. ಬ್ಲಾಗ್ ಒಂದು ಮಾಡ್ಬೇಕಲ್ಲ, ಬ್ಲಾಗಿಗೆ ಏನಾರು ಒಂದು ರೆಸಿಪಿ ಯಾರು ಮಾಡಬೇಕಿಲ್ಲ ಏನಾರು ಮಾಡ್ಬೇಕಂತಂದು ಹೇಳಿ ಆ ಕಾರ್ಟೂನ್ ವೀಡಿಯೋ ಮಾಡೋಕ್ಕನ ಆಗಂಗಿಲ್ಲ. ಅದಕ್ಕೆ ಈಗ ರಾತ್ರಿ ಮಕ್ಕಳಂದು ಏನು ಮಾಡ್ತೀವಿ ರೀ, ಆ ಕಾರ್ಟೂನ್ ವೀಡಿಯೋ ಮಾಡಿ ಇಟ್ಕೊಂಡು ಮಕ್ಕೊಂತೀವಿ. ನಾಳೆ ಬೆಳಗ್ಗೆ ಬಿಟ್ಟು ಮತ್ತು ದವಾಖಾನೆಗೆ ಹೋಗ್ತೀವಿ ರೀ. ತಮ್ಮನ ಪಾಯಸ ಕುಡ್ದೆ ಅದನ್ನ ಹೆಂಗಿತ್ತು? ಮಸ್ತಿತ್ತ? ಚಲೋ ಆತು ಬಿಡ. ಈಗೇನು ಮಕ್ಕಳಾಕತಿ? ನಾ ದವಾಖಾನೆಗೆ ಹೋಗ್ಬೇಕು ಮಾ ಪಪ್ಪನ ಕರ್ಕಂದು. ನಾ ನಿನಗೇನು ಹೇಳಿದಾರೆ ಸಣ್ಣ ಹುಡುಗ ಬರಂಗಿಲ್ಲ ಅಂತಂದು ಹೇಳಿಲ್ಲ? ಏನು ತೊಂಬರ್ಲಿ, ಅಲ್ಲಿ ಏನು ಹಚ್ಚಿರಂಗಿಲ್ಲ ಬಿಡ. ನಾವು ಬೆಳಗ್ಗೆ ಜಲ್ದಿನೇ ಹೋಗಿರ್ತೀವಲ್ಲ. ಇವತ್ತು ಬಾಳೆಹಣ್ಣು ಒಂದು ಹಚ್ಚಿದ್ರು ನೋಡಲ್ಲಿ, ಬಾಳೆಹಣ್ಣು ತಗೊಂಬಂದೆ. ಅಲ್ಲಿ ಏನು ಇರಂಗಿಲ್ಲ ಅಷ್ಟು ಬೆಳಗ್ಗೆ. ಅದೊಂದು ಸಂಧ್ಯಾಗ ಐತದ ಹಾಸ್ಪಿಟಲ್, ಅಲ್ಲೇನು ಇರೋದನ್ನೂ ಇಲ್ಲ. ನೋಡ್ತಗ ನಾಳೆ ಏನು ಹಚ್ಚಿದಂದ್ರೆ ತೊಗೊಂಬರ್ತೇನೆ. ಈಗ ಮಕ್ಕೊಂಬಿಡು ನೀನು. ನಾವು ಬರೋದ್ರಾಗಂದ್ರೆ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ನೀನು ದೀದಿ ನಾಳೆ ಅಲ್ಲಿ ಹೋಗ್ರಿ, ಎಲ್ಲಿ ಬಡಿಮೇರ್ ಮನೆಗೆ ಪುಪ್ಪವ್ರ ಮನೆಗೆ. ಯಾಕಂದ್ರೆ ನಾಳೆ ಸಪ್ಪೆಯಪ್ಪಂದು ಅರ್ಶಿಣದ ಅಕ್ಕಿ ಗಂಟು ತೊಗೊಂಬರಾಕತ್ತಾರಂತ. ಅಲ್ಲಿವರೆಗೂ ನಾವು ಬಂದ್ವಿ ಅಂದ್ರೆ ಅಲ್ಲಿ ಬರ್ತೀವಿ ಜಲ್ದಿನ. ಅಷ್ಟರೊಳಗೆ ಏನು ಆಗಲಿಲ್ಲಪ್ಪ ಅಂತಂದು ಹೇಳಿದ್ರೆ, ಯಾಕಂದ್ರೆ ನಾಳೆ ಪಪ್ಪ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದಿರ್ತೀವಲ್ಲ, ಆಗೋದಿಲ್ಲ. ಸಾನಿಯಾ ಸಾನ ಮುಕ್ಕೊಂಡೆ ನೀನು? ಏ ನಾಟಕ ಪಾಪ ಮುಖಂದ ಬಿಟ್ಟಿದ್ದೀನಿ ನೀನು. ಪಾಪ ನಿಂತು ಹಚ್ಚಿಬಿಟ್ಟದ್ದು ಗೊರ್ಕೆ ಹೊಡೆ ಹತ್ತಿದ್ದೇನೆ ನೀನು, ಹೌದಿಲ್ಲ? ಅಲ್ಲ ನೀವು ತೊಳಗೆ ಯಾಕೆ ಹಾಸ್ಕೊಳಂಗಿಲ್ಲ? ಏನು ತೊಳಗೆ ಯಾಕೆ ಹಾಸ್ಕೊಂಡು ಮಕ್ಕೊಳಂಗಿಲ್ಲ? ಗಾಳಿ ಐತಲ್ಲ ಅದಕ್ಕೆ ಹಾಸ್ಕೊಳಲ್ಲ. ಮುಕ್ಕರ್ ಜಲ್ದಿ ಇವ ನೋಡಪ್ಪ, ನಾವು ದವಾಖಾನೆ
ದವಾಖಾನಿಗೆ ಬಂದೀವಿ ನಿನ್ನೆ ಬಂದಿದ್ವಿ ನಿನ್ನೆ ಡಾಕ್ಟರ್ ಇಲ್ಲ ಅನ್ನೋದ್ರಾಗ ಅಂದ್ರೆ ಮತ್ತೆ ನಾವು ವಾಪಸ್ ಹೋದ್ವಿ ವಾಪಸ್ ಹೋಗೋದ್ರೊಳಗೆ ಅಂದ್ರೆ ಮತ್ತೆ ನಿನ್ನೆ ನಮ್ಮ ಸೊಪ್ಪೆಯಾಗ ಇದನ್ನು ತೊಗೊಂಬದ್ರದ್ದು ಅಷ್ಟೊಂದಕ್ಕೆ ಗಂಟು ಮತ್ತು ಅಲ್ಲಿ ಹೋದ್ವಿ ನಾವು ಅಮ್ಮ ಇಲ್ಲೇ ಬಂದ್ಬಿಡುವ ಅಂತಂದು ಹೇಳಿದರೆ ಹಾಗಾಗಿ ನಾವು ಅಲ್ಲಿ ಹೋಗಿ ನೀನೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ಇವತ್ತು ಬೆಳಿಗ್ಗೆನೇ ಜಲ್ದಿನ ಬಂದಿದ್ದೀವಿ ಯಾಕಂದ್ರೆ ಪಾಳೆ ಒಂದು ಹಚ್ಬೇಕಂದ್ರೆ ಪಾಳೆ ಹಚ್ಬೇಕಂತೇಳಿ ಜಲ್ದಿ ಬಂದಿದ್ವಿ ಪಾಳೆ ಬಂದತ್ರಿ ಮತ್ತು ಈಗ ಮೆಡಿಸಿನ್ ಎಲ್ಲ ಬರ್ದು ಕೊಟ್ಟಿದ್ದೀರಿ ಇಲ್ಲೇ ಫಾರ್ಮಸಿಗೆ ಹೋಗಿ ಈಗೆಲ್ಲ ತೊಗೊಂಬಂದಿವ್ರಿ ಅವ್ರದ್ದು ಇಂಜೆಕ್ಷನ್ ಮಾಡೋಕೆ ಕರಿತೀನಿ ಅಂತ ಹೇಳಿದ್ರೆ ಹಾಗಾಗಿ ನಾವು ಇಲ್ಲಿ ತೊಗೊಂಡಿವ್ರಿ ಅವ್ರು ಕರೆದ ಮೇಲೆ ಅವ್ರು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತು ಮನೆಗೆ ಹೋಗ್ಬೇಕು ನೋಡ್ರಿ ಸಾನಿಯಾ ತಮ್ಮನ ಅಲ್ಲೇ ಅದಾರೆ ಮನೆ ಒಳಗೆ ಹಂಗೇನಾರು ಲೇಟ್ ಆತಂದ್ರೆ ಪುಪ್ಪವ್ರ ಮನೆಗೆ ಹೋಗ್ರಿ ಅಂತಂದು ಹೇಳಿವ್ರಿ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲರಿಪ್ಪ ಈಗ ಇಂಜೆಕ್ಷನ್ ಮಾಡೋದು ಇನ್ನೂ ತಡಾರಿ ಯಾಕಂದ್ರೆ ಗದ್ದಲು ಭಾಳ ಐತ್ರಿ ಅಷ್ಟು ಜಲ್ದಿ ಬಂದ್ರೂ ಗದ್ದಲ ಐತೆ ನೋಡ್ರಿ ಯಾಕಂದ್ರೆ ನಿನ್ನೆ ಡಾಕ್ಟ್ರ್ ಇದ್ದಿದ್ದಿಲ್ಲಲ್ರಿ ಹಾಗಾಗಿ ಅವತ್ತು ಗದ್ದಲ ಭಾಳ ಐತ್ರಿ ಇಲ್ಲೆಲ್ಲ ಮೆಡಿಸನ್ ತೊಗೊಂಬಂದಿವ್ರಿ ನಾವು ಇವೆಲ್ಲ ಮೆಡಿಸನ್ ಗುಳಿಗೆ ಗುಳಿಗೆ ಇವು ಆಮೇಲೆ ಇದು ಮಲಾಮ್ ಇದ್ದಿರ್ಬೋದು ರೀ ಇಲ್ಲೇ ಇದ್ದು ಗುಳಿಗೆ ಆಮೇಲೆ 2 ಟ್ಯೂಬ್ ಅದಾವ್ರಿ ಇಂಜೆಕ್ಷನ್ ಅದ 2 ಇಂಜೆಕ್ಷನ್ ಟ್ಯೂಬ್ ಆಮೇಲೆ ಮತ್ತೇನು ಕೊಟ್ಟಾರಪ್ಪ ಅಂತ ಹೇಳಿದ್ರೆ ಇವು ರೀ ಇಂಜೆಕ್ಷನ್ ರೀ 2 ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ಮೇಲೆ ಏನು ತಿನ್ನೋಕೆ ಕೊಡಬಾರ್ದು ಅಂತ ಹಂಗಾಗಿ ORS ಬರ್ದು ಕೊಡ್ತಾರೆ ORS ತೊಗೊಂಡಿದ್ದೀವಿ ಆಮೇಲೆ ಇದೇನಿತ್ತು ಗೊತ್ತಿಲ್ಲ ಯಾವುದು ಇದು ಇದೇನು ರೀ ಇಂಜೆಕ್ಷನ್ ಏನೈತೇನು ರೀ ಇಷ್ಟೆಲ್ಲ ಬರ್ದು ಕೊಟ್ಟಾರಿ ಈಗ 3 ಸಲ ಬಂದ್ರೂ ಇಷ್ಟ ಬರ್ದು ಕೊಡ್ತಾರೆ ಮತ್ತು 3,000 ರೂಪಾಯಿ ತುಂಬಿಸ್ಕೊಂಬುದು ಬೇರೆ ಮತ್ತು ಇದೆಲ್ಲ ಮೆಡಿಸಿನ್ ತರಕ್ಕೆ 500 ರೂಪಾಯಿ ರೀ ಅಷ್ಟು ಮೆಡಿಸನ್ಗೆ 500 ರೂಪಾಯಿ ಆಯ್ತು ನೋಡಿರಿ ಆಮ್ಯಾಗ ನಮ್ದು ಇನ್ನೊಂದು ಚಾನಲ್ ಒಳಗೆ ನಾವು ಕಾರ್ಟೂನ್ ವಿಡಿಯೋ ಮಾಡಿ ಯಾಕೆ ಹಾಕಾಕತ್ತಿಲ್ಲ ಅಂತ ಹೇಳಿದ್ರೆ ಇದ್ರ ಸಂಬಂಧ ರೀಸನ್ ಇದೆ ಆರಾಮಿಲ್ಲಪ್ಪ ಹಾಗಾಗಿ ದವಾಖಾನಿಗೆ ಅಡ್ಡಾಡೋದು ಆಗಕ್ಕೆ ನೋಡಿ ಹಾಗಾಗಿ ಇನ್ನೊಂದು ಕಾರ್ಟೂನ್ ಚಾನಲ್ ನಮ್ಗೆ ವಿಡಿಯೋ ಮಾಡೋದು ಆಗುತ್ತೆ ಇದಾದ್ರೆ ರಾತ್ರಿ ಎಷ್ಟೋ ಕಷ್ಟ ಆಗಲಿ ಕಡೆಗೆ 1 ಗಂಟೆ ಆಗಲಿ ಒಟ್ಟು ಮಾಡಿ ಹಾಕಿದ್ರೆ ಇದ್ರಾಗ ಅಂತೇಳಿ ರಾತ್ರಿ ಮಾಡಿ ಇದೇನು ಬೆಳಿಗ್ಗೆ ಹಾಕೋದಲ್ಲ ರಾತ್ರಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಇದು ಒಂದೇ ಹಾಕಾಕತ್ತೀವಿ ಇದಾದ್ರೆ ಆಗೋದ್ರಿ ಈಗ ನೋಡಿ ಮತ್ತೆ ಇಂಜೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತೈತಂದ್ರಿ ಹಂಗಾಗಿ ಇಲ್ಲ ಸ್ವಲ್ಪ ಇದೆಲ್ಲ ಕಡಿಮೆ ಆತಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀರ ಅಲ್ಲಿ ಸ್ಟಾರ್ಟ್ ಮಾಡೋಣ ನೋಡಿ ಮತ್ತೆ ಈಗ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಮತ್ತೆ ಹೆಂಗೆ ಮಾಡಿದ್ರಿ ಅದಕ್ಕೆ ಈಗ ಆರಾಮಿದ್ದೆ ಅವ್ರು ಆರಾಮಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅದ್ರಾಗ ಮಾಡೋಣಂತೆ ಒಂದ್ರಾಗಂತೂ ಮಾಡಿ ಹಾಕೋಣಂತೆ ಮಾಡಿ ಹಾಕ್ತೀರಿ ಅಮ್ಮನ ಸ್ಟೋರಿ ಐತಲ್ಲ ಅದನ್ನು ಅದನ್ನು ಹಾಕೋಣಂತೆ ನನ್ನ ಸ್ಟೋರಿ ಏನೈತೆ ನಮ್ಮ ಮನೆಯವ್ರು ಆರಾಮಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಈಗಂತ ನೋಡ್ರಪ್ಪ ನಾವು ದವಾಖಾನಿಗೆ ಹೋಗಿ ಮನೆಗೆ ಬಂದಿರೋ ಫ್ರೆಂಡ್ಸ ಮನೆಗೆ ಬರೋದ್ರಾಗಂದ್ರೆ ಆಗಲೇ ಟೈಮ್ 3 ಗಂಟೆ ಆಗಿತ್ತು ನೋಡ್ರಿ ಬಂದಿರಿ ಮನೆಗೆ ಇಂಜೆಕ್ಷನ್ ಮಾಡ್ಯಾರಿ ಆದ್ರೆ ಪೇನ್ ಇರ್ತೈತೆ ರೀ ಅದು ಯಾಕೆಂದ್ರೆ ಇಂಜೆಕ್ಷನ್ ಮಾಡಿರ್ತಾರಲ್ರಿ ಪೇನ್ ಭಾಳ ಅಂದ್ರೆ ಭಾಳ ನೋವು ಇರ್ತೈತೆ ರೀ ಯಾಕಂದ್ರೆ ಅಲ್ಲಿ ಮಿರಜೊಳಗೆ ಮಾಡಿದ್ರಲ್ರಿ ಇಲ್ಲಿ ಹಂಗೆ ಮಾಡ್ತಾರಂತ್ರಿ ಟ್ರೀಟ್ಮೆಂಟ್ ಹಾಗಾಗಿ ರೆಸ್ಟ್ ಮಾಡಾಕತ್ತಾರೆ ನಮ್ಮ ಮನೆಯವರು ಮತ್ತು ನಾವು ಬರೋದ್ರೊಳಗೆ ಅಂದ್ರೆ ಅಮ್ಮ ಮತ್ತು ಆರಿಪ ಬಂದಿದ್ದೀರಿ ಅವರು ಮಾತಾಡ್ಸ್ಕೊಂಡು ಮತ್ತು ಇಲ್ಲೇ ಎಲ್ಲರೂ ಕೂಡ ಊಟ ಮಾಡಿದ್ವಿ ನಮ್ಮ ಮನೆಯವರು ನಾನು ಅಮ್ಮ ಆರಿಪ ಎಲ್ಲರೂ ಕೂಡ ಊಟ ಮಾಡಿದ್ವಿ ಅಮ್ಮನೂ ಹೋದ್ರೆ ಇಲ್ಲ ಅಂಗಡಿ ಹಚ್ಚಕ್ಕೆ ಹೊತ್ತಾಗ್ತತ್ವ ನಾವು ಹೋಗ್ತೀನಿ ತಾವು ಮತ್ತೆ ಬರ್ತೀನಿ ಅಂಥೇಳಿ ಅವರು ಹೋದ್ರು ಫ್ರೆಂಡ್ಸ ಇನ್ನೊಂದ್ರಿಪ್ಪ ನಿನ್ನೆ ನಾನು ವಿಡಿಯೋ ಹಾಕೋದ್ರೊಳಗೆ ಕಮೆಂಟ್ಗಳು ಭಾಳ ಬರತ್ತಿದ್ರು ಅವು ಎದರಪ್ಪ ಅಂತಂದು ಹೇಳಿದ್ರೆ ಸಪ್ಯಾನ್ ಮದುವೆ ಎಲ್ಲಿರಿ ಸ್ವಲ್ಪ ಅಡ್ರೆಸ್ ಹೇಳ್ರಿ ಅಂತ ಹೇಳಿದ್ರು ಫ್ರೆಂಡ್ಸ ಅಡ್ರೆಸ್ ಈಗ ನಮ್ಮದು ಹುಬ್ಳಿ ರೀ ಊರು ಹುಬ್ಳಿ ಒಳಗೆ ಉಣ್ಕಲ್ ಅಂತಂದು ಹೇಳಿದ್ರಿ ಉಣ್ಕಲ್ ಒಳಗೆ ತಾಜ್ ನಗರ ಮದುವೆ ಹಾಲ್ನಾಗ ಇಟ್ಟಾರೆ ಮದುವೆ ಇಲ್ಲೇ ರೀ ಮತ್ತು ಇಲ್ಲೇ ಇದ್ದವರು ಇಲ್ಲೇ ಆಜು ಬಾಜು ಊರಾಗಿಲ್ಲ ಇದ್ದವ್ರು ಏನು ಮಾಡ್ತಿರಪ್ಪ ಅಂತ ಹೇಳಿದ್ರೆ ತಾಜ್ ನಗರ್ ಲಾಸ್ಟ್ ಸ್ಟಾಪಿಗೆ ಇಳಿದ್ರಿ ಅಂದ್ರೆ ಮದುವೆ ಹಾಲು ಎಲ್ಲೈತಪ್ಪ ಅಂತಂದು ಕೇಳಿದಂದ್ರೆ ಯಾರಾದರೂ ತೋರಿಸ್ತಾರೆ ಅಲ್ಲಿ ಮಸೂತಿ ಐತ್ರಿ ಮಸೂತಿ ಇದ್ರಗಡೆನೇ ಮದುವೆ ಹಾಲ್ ಐತ್ರಿ ಅಲ್ಲಿ ಇಟ್ಟಿವ್ರಿ ಇಲ್ಲೆಲ್ಲ ಫಂಕ್ಷನ್ ಮನೆ ಕಡೆನೇ ರೀ ನಮ್ಮ ಸೊಪ್ಪ್ಯಾರ ಮನೆ ಕಡೆನೇ ಎಲ್ಲ ಫಂಕ್ಷನ್ ಮಾಡಿದ್ರೆ ಅರ್ಶಿನ ಗಿರ್ಶಿನ ಎಲ್ಲ ಮದುವೆ ಮಾತ್ರ ಇಲ್ಲಿ ತಾಜ್ ನಗರ ಹಾಲ್ನಾಗ ಇಟ್ಟಿವ್ರಿ ಎಲ್ಲರೂ ಬರ್ರಿ ಫ್ರೆಂಡ್ಸ ನಮಗೂ ಭಾಳ ಖುಷಿ ಆಗ್ತೈತೆ ರೀ ನಮ್ಮ ಸಪ್ಯಾನ್ ಮದುವೆಗೆ ಬಂದು ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿರಿ ನಿಮ್ಗಳ ಆಶೀರ್ವಾದ ಭಾಳ ಮುಖ್ಯ ರೀ ಅವ್ರಿಗೆ ಬಂದು ಆಶೀರ್ವಾದ ಮಾಡಿ ಹಾರೈಸಿ ಹೋಗ್ರಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಮತ್ತು ದವಾಖಾನಿಲಿಂತ್ರ ಬರೋ ಮಟ್ಟ ಅಂದ್ರೆ ನಳನೂ ಬಂದಿತ್ತು ರೀ ಮತ್ತು ಈಗ 2 ದಿನ ಆಗಿತ್ತು ನಾ ಅರ್ಬಿನ ಹೋಗ್ದಿದ್ದಿಲ್ಲ ನೀರೆಲ್ಲ ಖಾಲಿ ಆಗಿದ್ದು ರೀ ಹಾಗಾಗಿ ಅರ್ಬಿ ಭಾಳ ಇದ್ದು ರೀ ಈಗ ತಾಬ್ರತ್ ಬಡಿ ಒಂದು ಅರ್ಬಿ ಒಗ್ದು ಹಾಕಿದ್ದಾರೆ ಈಗ ಲಗು ಎಲ್ಲ ಕುಡಿಯೋಕೆ ನೀರು ಟಾಕಿ ಅವನ್ನೆಲ್ಲ ತೊಳೆದು ಕೊಡ್ತೀನಿ ರೀ ಸಾನಿಯಾ ನಿಂತ್ಕೊಂಡು ನೀರು ತುಂಬ್ತಾಳೆ ರೀ ಮತ್ತು ನಾನು ಮಿಕ್ಕಿದ ಕೆಲಸ ಮಾಡ್ಕೊತೀನಿ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.